ಜಾತಿ ಗಣತಿ ವರದಿ ಅನ್ನೋದು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಈಗ ಒಂದ್ ಕಡೆ ಸಮಾವೇಶ ಕೂಡ ನಡೀತಾ ಇದೆ. ಸೊ ಆ ಸಮಾವೇಶದಲ್ಲಿ ಒಂದು ಒಕ್ಕೊರಲಿನ ನಿರ್ಣಯ ಬರಬಹುದು ಅಂತ. ದಾವಣಗೆರೆಯ ಬಾಪೂಜಿ MBA ಕಾಲೇಜು ಆವರಣದಲ್ಲಿ ಸಮಾವೇಶ ನಡೀತಿದೆ. ಪಕ್ಷ ಭೇದವನ್ನು ಮರೆತು ನಾಯಕರು ಇದಕ್ಕೆ ಆಗಮಿಸುತ್ತಿದ್ದಾರೆ. ಇದು ಬಿಜೆಪಿ ಮಯ ಆಗಲಿರುವಂತಹ ಮಹಾ ಅಧಿವೇಶನ. ನಿನ್ನೆ ಕಾಂಗ್ರೆಸ್ನ ನಾಯಕರುಗಳು ಬಂದಿದ್ರು, ಇವತ್ತು ಬಿಜೆಪಿಯ ಘಟಾನುಘಟಿಗಳು ಬರ್ತಿದ್ದಾರೆ. ಮಾಜಿ CM BSY ಹಾಗೆ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇದು ಲಿಂಗಾಯತ ಮಹಾಧಿವೇಶನದ ನಿರ್ಣಯ ಘೋಷಣೆ. ಜಾತಿ ಗಣತಿ ವರದಿಯನ್ನ ಪ್ರಬಲವಾಗಿ ವಿರೋಧಿಸಿರುವಂತಹ ಲಿಂಗಾಯತ ನಾಯಕರು. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿರುವಂತಹ ಅಧಿವೇಶನದ ನಿರ್ಣಯ. ನಿನ್ನೆ ಈಶ್ವರ್ ಖಂಡ್ರೆ ಅವರು ಕೂಡ ಆಗಮಿಸಿದ್ರು. ನಾವು ಜಾತಿ ಗಣತಿಯ ವಿರೋಧ ಅಲ್ಲ, ನಮ್ಮ ವಿರೋಧ ಇಲ್ಲ, ಆದರೆ ವೈಜ್ಞಾನಿಕವಾಗಿ ನಡೀಬೇಕು, ಸರಿಯಾದಂಥ ಒಂದು ಗಣತಿ ಆಗಬೇಕು ಅನ್ನೋದು ನಮ್ಮ ಮಾತು ಅಂತ ನಿನ್ನೆ ಈಶ್ವರ್ ಖಂಡ್ರೆ ಹೇಳಿದರು. ನಿನ್ನೆ ಬಹುತೇಕ ಬಿಜೆಪಿಯ ನಾಯಕರು ಯಾರೂ ಕೂಡ ಇರಲಿಲ್ಲ. ಬಹುತೇಕ ಕಾಂಗ್ರೆಸ್ನ ನಾಯಕರು ಅಲ್ಲಿ ಭಾಗವಹಿಸಿದ್ರು. ಈಶ್ವರ್ ಖಂಡ್ರೆ ಇದ್ರು. ಸೊ ಹಾಗೆ ನೀವು ದೃಶ್ಯದಲ್ಲಿ ಈಗ ನೋಡ್ತಿರೋ ಹಾಗೆ ಈಶ್ವರ್ ಖಂಡ್ರೆ ನಿನ್ನೆ ಬಂದು ಮಾತನಾಡಿದ್ರು. ಶಾಮನೂರು ಶಿವಶಂಕರಪ್ಪ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಕೂಡ ಮತ್ತೊಮ್ಮೆ ಈ ಅಧಿಕಾರಿಗಳನ್ನು ನಡೆಸ್ಕೊಳ್ತಿರುವಂಥ ರೀತಿ ಸರಿ ಇಲ್ಲ, ಸದ್ಯಕ್ಕೆ ನೇಮಕ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲ ಆಗ್ತಿದೆ ಅಂತ ಶಾಮನೂರು ಅವರು ಹೇಳಿದರು. ಜಾತಿ ಗಣತಿ ವರದಿ ಬಿಡುಗಡೆ ಬೇಡ, ಮರು ಸರ್ವೆ ಆಗಬೇಕು. ದಾವಣಗೆರೆಯಲ್ಲಿ ಬಿಜೆಪಿ ಸಂಸದ GM ಸಿದ್ದೇಶ್ವರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು 2 ಕೋಟಿ ಜನ ಇದ್ದಾರೆ. ಇದೀಗ ಬಿಡುಗಡೆ ಆಗ್ತಾ ಇರುವಂತ ವರದಿಯಲ್ಲಿ ತಪ್ಪಿದೆ ಅನ್ನೋದು ಅವರ ವಾದ. ಲಕ್ಷ ಜನರು ಮಾತ್ರ ಇದ್ದಾರೆ ಅಂತ ಹೇಳಿದ್ದು ತಪ್ಪು ಅನ್ನೋದಾಗಿ ಹೇಳ್ತಾ ಇದ್ದಾರೆ. 2 ಕೋಟಿ ಜನ ಇದ್ದಾರೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಸಂಸದ GM ಸಿದ್ದೇಶ್ವರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಷ್ಟು ಖರ್ಚು ಮಾಡಿದ್ರೂ ನಮಗೆ ಗೊತ್ತಿಲ್ಲ. ಜಾತಿ ಗಣತಿ ಮಾಡಿದಾಗ ಅವರು ಸರಿಯಾದ ಗಣತಿ ಮಾಡಿಲ್ಲ. ಎಲ್ಲೆಲ್ಲಿ ಯಾವ ಕಮ್ಯುನಿಟಿ ಇದ್ದಾರೆ ಅವ್ರ ಮನೆಗೆ ಹೋಗಿ ಬರ್ಕೊಂಡು ಬರಬೇಕಾಗ್ತದೆ. ಅದರಿಂದ ನಾವು ನಮ್ಮದು ಕೇವಲ 50-60 ಸಾವಿರ ಜನ ಮಾತ್ರ ತಿಳಿಸಿದ್ದಾರೆ. 60 ಲಕ್ಷ ಮಾತ್ರ ಸೇರಿಸಿದ್ದಾರೆ. ಅಷ್ಟಿಲ್ಲ, ಹೆಚ್ಚಿಗೆ ಇದೆ. ಯಾಕೆ ನೆನ್ನೆ ನೋಡಿದಾಗ 50 ಸಾವಿರ ಜನ ನಾವು ಸೇರಿದ್ದೀವಿ ಅಂದರೆ ಇದು ಅಲ್ಲಿ ಲಿಂಗಾಯತ ಬಿಟ್ಟು ಬೇರೆ ಯಾರು ಬಂದಿಲ್ಲ, ಎಲ್ಲ ವೀರಶೈವರೇ ಬಂದಿರೋದು. ಆ ಪ್ರಕಾರ ಮನೆಗೆ ಇನ್ನೂ 3-4 ಜನ ಇರ್ತಾರೆ. ಅದರಿಂದ ಸುಮಾರು 2 ಕೋಟಿ ಜನ ಅದೀವಿ. ಅದು ಸರಿಯಾದ ಜಾತಿ ಗಣತಿ ಮಾಡಲಿಲ್ಲ. ನಾವೇನು ಅದು ವಿರೋಧ ಏನಿಲ್ಲ. ಜಾತಿ ಗಣತಿ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಸರಿಯಾಗಿ ಜಾತಿ ಗಣತಿ ಮಾಡಲಿ. ಎಷ್ಟು ಖರ್ಚು ಮಾಡಿದ್ರೂ ನಮಗೆ ಗೊತ್ತಿಲ್ಲ. ಇದು ಸಂಸದ GM ಸಿದ್ದೇಶ್ವರ ಅವರ ಮಾತು. ಅವ್ರು ಹೇಳ್ತಿರುವಂಥ ಪ್ರಕಾರ ಜಾತಿ ಗಣತಿ ವರದಿ ಬಿಡುಗಡೆ ಬೇಡ, ಸದ್ಯಕ್ಕೆ ಆಗಿರುವಂಥ ಜಾತಿ ಗಣತಿಯ ರಿಪೋರ್ಟ್ ಬೇಡ, ಹೊಸದಾಗಿ ಸರ್ವೆ ಮಾಡಲಿ, ವೈಜ್ಞಾನಿಕವಾಗಿ ಮಾಡಲಿ ಅಂತ.